ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಏನಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು GNM ನರ್ಸಿಂಗ್ ಈಗ ಮಾಡಬೇಕಂತ ಇದ್ದೀರಿ, ಸೊ ಅಂಥ ಅಭ್ಯರ್ಥಿಗಳಿಗೆ GNM ನರ್ಸಿಂಗ್ ಬೋರ್ಡಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪ ಅಂದರೆ, ಈ ವರ್ಷದ 2025ರಲ್ಲಿ ಏನೋ ಒಂದು GNM ನರ್ಸಿಂಗ್ ಕೋರ್ಸ್ಗಳು ಬಂದ್ ಆಗ್ತವೆ ಅಂತ ಹೇಳಿದ್ರು. ಕನ್ಫ್ಯೂಷನಲ್ಲಿ ಕೂಡ ಇತ್ತು, ಗೌರ್ಮೆಂಟ್ ಕಾಲೇಜ್ ಬಂದ್ ಆಗ್ತಾವ ಅಥವಾ ಎಲ್ಲ ಕೂಡ ಬಂದ್ ಆಗುತ್ತಾ, ಬ್ಯಾನ್ ಆಗುತ್ತೆ ಅಂಥೇಳಿ. ಅದಕ್ಕೆ ಒಂದು ಕಂಪ್ಲೀಟ್ ಆದಂತಹ ಒಂದು ಏನಪ್ಪ ಅಂತಂದರೆ ನ್ಯೂಸನ್ನು ಕೊಟ್ಟಿದ್ದಾರೆ GNM ನರ್ಸಿಂಗ್ ಬೋರ್ಡ್ನವರು. ಅದು ಒಂದು ಗುಡ್ ನ್ಯೂಸೇ ಆಗಿದೆ, ಬ್ಯಾಡ್ ನ್ಯೂಸ್ ಅಲ್ಲ, ಗುಡ್ ನ್ಯೂಸೇ ಆಗಿದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಜೊತೆಗೆ ಮುಂದೆ ಬರುವಂಥ GNM ನರ್ಸಿಂಗ್ ಎಲ್ಲ ಒಂದು ಮಾಹಿತಿಗಳು, ಕೌನ್ಸ್ಲಿಂಗ್ ಪ್ರಕ್ರಿಯೆ ಇರ್ಬೋದು, ಯಾವ ರೀತಿಗೆ ಸೆಲೆಕ್ಷನ್ ಮಾಡ್ತಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಅಪ್ಲಿಕೇಶನ್ ಬಿಟ್ಟಾಗ ಮೊಬೈಲಲ್ಲೇ ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಕು, ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೂಡ ಮಾಡಿರಿ. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಯಾರು ಕಾಯ್ತಾ ಇದ್ದಾರೆ ಇವಾಗ ಗೌರ್ಮೆಂಟ್ ಅಪ್ಲಿಕೇಶನ್ಗೆ, ಅವ್ರಿಗೂ ಇದನ್ನು ಶೇರ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಇದೆ, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಟೆಲಿಗ್ರಾಮ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ನಿಮ್ಗೆ ಏನಾದರೂ ಡೌಟ್ ಇದೆ ಅಲ್ಲಿ ನನಗೆ ನೀವು ಕಾಮೆಂಟ್ ಅಂದರೆ ಡೌಟ್ಗಳನ್ನು ಏನು ಮಾಡಿ ಅಂದರೆ ಮೆಸೇಜ್ ಹಾಕಿ ತಿಳ್ಕೊಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಪತ್ರಿಕಾ ಪ್ರಕಟಣೆ ಬಂದಿರುವಂಥದ್ದು GNM ನರ್ಸಿಂಗ್ ಬೋರ್ಡ್ ವತಿಯಿಂದ. ಎಲ್ಲ ನಮ್ಮ GNM ನರ್ಸಿಂಗ್ ಮಾಡಲಿಕ್ಕೆ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ನೆನಪಿಟ್ಟುಕೊಳ್ಳಿ, ಈ ವರ್ಷ ನೀವು ಯಾರೆಲ್ಲ ಅಭ್ಯರ್ಥಿಗಳು PUC ಕಂಪ್ಲೀಟ್ ಮಾಡಿದಿರಿ, ಅದು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಈ ವರ್ಷ ಫೈನಲ್ ಗುಡ್ ನ್ಯೂಸ್ ಇದು. ಮುಂದಿನ ವರ್ಷ ಈ ಚಾನ್ಸ್ ಸಿಗೋದಿಲ್ಲ ನಿಮಗೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕ ಮಂಡಳಿ ವತಿಯಿಂದ 2025-26ನೇ ಸಾಲಿನ ಪ್ರವೇಶ ಪ್ರಕಟಣೆಯನ್ನು, ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇವರು 25-26ನೇ ಸಾಲಿನಿಗೆ ಡಿಪ್ಲೊಮಾ ನರ್ಸಿಂಗ್ ಸರ್ಕಾರಿ ಶಾಲೆಗಳು, ಸರ್ಕಾರಿ ನರ್ಸಿಂಗ್ ಶಾಲೆಗಳು ಮತ್ತು ಪ್ರೈವೇಟ್ ನರ್ಸಿಂಗ್ ಶಾಲೆಗಳಲ್ಲಿ ದ್ವಿತೀಯ PUCಯಲ್ಲಿ 40% ತೊಗೊಂಡು ಪಾಸ್ ಆಗಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಓಕೆ, ಅಂಥ ಅಭ್ಯರ್ಥಿಗಳಿಗೆ 35% ಇರಬೇಕು ಮತ್ತು ಮಿನಿಮಮ್ 40 ತೊಗೊಂಡಿರಬೇಕು. ಅದರ OBC ಅವರು ಇರ್ಬೋದು. ಆಮೇಲೆ ಜನರಲ್ ಅಭ್ಯರ್ಥಿಗಳು 40% ತೊಗೊಂಡು ಪಾಸ್ ಆಗಿರಬೇಕು. ಅಂಥವ್ರುಗಳು ಆನ್ಲೈನ್ ಅಪ್ಲಿಕೇಶನ್ ನೋಡಿರಿ, ಯಾವಾಗಿಂದ, ನಾಳೆಯಿಂದ ನೆನಪಿಟ್ಟುಕೊಳ್ಳಿ, ನಾಳೆಯಿಂದ ಅಂದರೆ ನಾಳೆಗೆ ಸ್ಟಾರ್ಟ್ ಆಗೋದ್ರೆ ನಾಳೆ ಈವ್ನಿಂಗಲ್ಲಿ ಬಿಡ್ಬೋದು. 20/8/2025ರಿಂದ 26 ಒಂದೇ ವಾರ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಬರೀ ಭಾಳ ಶಾರ್ಟ್ ಟೈಮ್ ಕೊಟ್ಟಿದ್ದಾರೆ. ಯಾಕಂತಂದರೆ ಸೆಪ್ಟೆಂಬರಲ್ಲಿ ಕಾಲೇಜ್ಗಳನ್ನು ಮುಗಿಸ್ಬೇಕಾಗಿದೆ ಕೌನ್ಸ್ಲಿಂಗ್ ಪ್ರಕ್ರಿಯೆ. ಹೀಗಾಗಿ 20ರಿಂದ 26 ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಟೈಮನ್ನು ಕೊಡ್ತೇವೆ. ನೀವು ಆಫಿಷಿಯಲ್ ವೆಬ್ಸೈಟ್, ಈ ಒಂದು ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಇದು ಒಂದು ಗುಡ್ ನ್ಯೂಸ್. ಸೊ ಏನಪ್ಪ ಅಂದರೆ, ನೀವು ನಾಳೆಯಿಂದ 26ನೇ ತಾರೀಕು ತನಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅಪ್ಲಿಕೇಶನ್ ಓಪನ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತೇನೆ. ಪ್ಲಸ್ ಇನ್ನೊಂದು ಏನಂತಂದರೆ, ಮೊಬೈಲಲ್ಲೇ ಮನೆಯಲ್ಲೇ ಕುಳಿತು ನೀವು ಅರ್ಜಿಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ. ಆಮೇಲೆ ಬರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಸ್ವಲ್ಪ ಫಾಲೋಅಪ್ ಮಾಡ್ತಾಯಿರಿ.